ಆ ವಿಚಾರವಾಗಿ ತಾವೇ ಇತ್ತೀಚೆಗೆ ಈ ಬಾಂಬ್ ಸ್ಫೋಟಗಳು ಬಹಳಷ್ಟು ಆಗ್ತಾ ಇದೆ. ಅದರ ಹಿನ್ನೆಲೆಯನ್ನ ವಿಚಾರಣೆ ಮಾಡುವಂತಹ ಸಂಸ್ಥೆಗಳು ಸ್ವಲ್ಪ ಶೀಘ್ರವಾಗಿ ವಿಚಾರಣೆ ಮಾಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸಬೇಕಾಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಆ ಕಾರಣಗಳು ಈ ಒಬ್ಬ ವ್ಯಕ್ತಿಯಿಂದ ಮಾಡಿದಂತ ಕೆಲಸವನ್ನ ಯಾವುದೇ ಒಂದು ಪರ್ಟಿಕ್ಯುಲರ್ ಕಾರಣಕ್ಕಾಗಿ ಮಾಡಿದ್ರು ಅಂತ ಹೇಳಕ್ ಸಾಧ್ಯ ಇಲ್ಲ. ಅದನ್ನ ಬೇರೆ ಬೇರೆ ಭಾವನೆಗಳು ಇಟ್ಕೊಂಡಂತ ವ್ಯಕ್ತಿಗಳು ಇರ್ತಾರೆ ಇವತ್ತು. ಆದ್ರಿಂದ ಯಾಕೆ ಇದು ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಚರ್ಚೆ ಕೂಡ ಆಗಬೇಕು. ಅದಕ್ಕೆ ಮೊದಲು ವಿಚಾರಣಾ ಸಂಸ್ಥೆಗಳು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರಲ್ಲಿ. ಇಲ್ಲಿವರೆಗೂ ಕೂಡ ಆರೋಪಿ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಕಾನೂನು ಪೊಲೀಸರು ಅದ್ರ ಬಗ್ಗೆ ವಹಿಸ್ತಾ ಇಲ್ವೋ, ಯಾಕೆ ಯಾವ ಕಾರಣ ಇಲ್ಲ? ಯಾಕಂದ್ರೆ ಇವತ್ತಿನ ತಂತ್ರಜ್ಞಾನದಲ್ಲಿ ಆರೋಪಿ ಆಗಿದ್ದಾಗ ಹಿಡಿಯುವಂತ ಎಲ್ಲ ಒಂದು ಇದು ಇದೆ ಸರ್, ನಮ್ಗೆ ತಂತ್ರಜ್ಞಾನ ಇದೆ, ಆದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ. ಅವ್ನು ಯಾವ ರೀತಿ ಮಾಡಬಹುದು ಅಂತ ಆತ ತಂತ್ರಜ್ಞಾನವನ್ನ ತನ್ನ ಇದಕ್ಕೆ ಡಿಸಪಿಯರೆನ್ಸ್ಗೆ ಅದನ್ನು ಬಳಸ್ಕೊಂಡಿದ್ದಾನೆ. ಬಹಳ ಕೇರ್ಫುಲ್ ಆಗಿ CCTV ಕ್ಯಾಮೆರಾಗಳನ್ನ ನೋಡಿದ್ರೆ ಆತ ಬರುವಂತಹ ವಿಚಾರಗಳು ಆತನಿಗೆ ಗೊತ್ತಿತ್ತು CCTV ಕ್ಯಾಮೆರಾಗಳು ಎಲ್ಲಿದೆ ಅಂತ. ಆ ಹಿನ್ನೆಲೆಯಲ್ಲಿ ಆತ 2 CCTV ಕ್ಯಾಮೆರಾದ ನಡುವೆ ಎಲ್ಲೋ ಮಾಯ ಆಗಿದ್ದಾನೆ. ಇವಾಗ ಹೇಳ್ತಾರೆ ಬಳ್ಳಾರಿಗೆ ಬಂದಿದ್ರು, ಬಳ್ಳಾರಿಯಿಂದ ಗುಲ್ಬರ್ಗ ಕಡೆ ಹೋಗಿದ ಅಂತ ಮಾಹಿತಿ ಇದೆ ಪೊಲೀಸ್ನವ್ರಿಗೆ. ಅವ್ರು ಹೇಳ್ತಾರೆ ಇನ್ನೊಂದು 2 ದಿವಸದಲ್ಲಿ ನಾವು ಆತನನ್ನ ಬಂಧಿಸ್ತೇವೆ ಅಂತ ಹೇಳ್ತಾರೆ. ಸರ್, ಈಗ ವಿಧಾನಸೌಧದಲ್ಲಿ ಆ ವಿಚಾರವಾಗಿ ತಾವೇ ಇತ್ತೀಚೆಗೆ ಈ ಬಾಂಬ್ ಸ್ಫೋಟಗಳು ಬಹಳಷ್ಟು ಆಗ್ತಾ ಇದೆ. ಅದರ ಹಿನ್ನೆಲೆಯನ್ನ ವಿಚಾರಣೆ ಮಾಡುವಂತಹ ಸಂಸ್ಥೆಗಳು ಸ್ವಲ್ಪ ಶೀಘ್ರವಾಗಿ ವಿಚಾರಣೆ ಮಾಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸಬೇಕಾಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಆ ಕಾರಣಗಳು ಈ ಒಬ್ಬ ವ್ಯಕ್ತಿಯಿಂದ ಮಾಡಿದಂತ ಕೆಲಸವನ್ನ ಯಾವುದೇ ಒಂದು ಪರ್ಟಿಕ್ಯುಲರ್ ಕಾರಣಕ್ಕಾಗಿ ಮಾಡಿದ್ರು ಅಂತ ಹೇಳಕ್ ಸಾಧ್ಯ ಇಲ್ಲ. ಅದನ್ನ ಬೇರೆ ಬೇರೆ ಭಾವನೆಗಳು ಇಟ್ಕೊಂಡಂತ ವ್ಯಕ್ತಿಗಳು ಇರ್ತಾರೆ ಇವತ್ತು. ಆದ್ರಿಂದ ಯಾಕೆ ಇದು ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಚರ್ಚೆ ಕೂಡ ಆಗಬೇಕು. ಅದಕ್ಕೆ ಮೊದಲು ವಿಚಾರಣಾ ಸಂಸ್ಥೆಗಳು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರಲ್ಲಿ. ಇಲ್ಲಿವರೆಗೂ ಕೂಡ ಆರೋಪಿ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಕಾನೂನು ಪೊಲೀಸರು ಅದ್ರ ಬಗ್ಗೆ ವಹಿಸ್ತಾ ಇಲ್ವೋ, ಯಾಕೆ ಯಾವ ಕಾರಣ ಇಲ್ಲ? ಯಾಕಂದ್ರೆ ಇವತ್ತಿನ ತಂತ್ರಜ್ಞಾನದಲ್ಲಿ ಆರೋಪಿ ಆಗಿದ್ದಾಗ ಹಿಡಿಯುವಂತ ಎಲ್ಲ ಒಂದು ಇದು ಇದೆ ಸರ್, ನಮ್ಗೆ ತಂತ್ರಜ್ಞಾನ ಇದೆ, ಆದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ. ಅವ್ನು ಯಾವ ರೀತಿ ಮಾಡಬಹುದು ಅಂತ ಆತ ತಂತ್ರಜ್ಞಾನವನ್ನ ತನ್ನ ಇದಕ್ಕೆ ಡಿಸಪಿಯರೆನ್ಸ್ಗೆ ಅದನ್ನು ಬಳಸ್ಕೊಂಡಿದ್ದಾನೆ. ಬಹಳ ಕೇರ್ಫುಲ್ ಆಗಿ CCTV ಕ್ಯಾಮೆರಾಗಳನ್ನ ನೋಡಿದ್ರೆ ಆತ ಬರುವಂತಹ ವಿಚಾರಗಳು ಆತನಿಗೆ ಗೊತ್ತಿತ್ತು CCTV ಕ್ಯಾಮೆರಾಗಳು ಎಲ್ಲಿದೆ ಅಂತ. ಆ ಹಿನ್ನೆಲೆಯಲ್ಲಿ ಆತ 2 CCTV ಕ್ಯಾಮೆರಾದ ನಡುವೆ ಎಲ್ಲೋ ಮಾಯ ಆಗಿದ್ದಾನೆ. ಇವಾಗ ಹೇಳ್ತಾರೆ ಬಳ್ಳಾರಿಗೆ ಬಂದಿದ್ರು, ಬಳ್ಳಾರಿಯಿಂದ ಗುಲ್ಬರ್ಗ ಕಡೆ ಹೋಗಿದ ಅಂತ ಮಾಹಿತಿ ಇದೆ ಪೊಲೀಸ್ನವ್ರಿಗೆ. ಅವ್ರು ಹೇಳ್ತಾರೆ ಇನ್ನೊಂದು 2 ದಿವಸದಲ್ಲಿ ನಾವು ಆತನನ್ನ ಬಂಧಿಸ್ತೇವೆ ಅಂತ ಹೇಳ್ತಾರೆ. ಸರ್, ಈಗ ವಿಧಾನಸೌಧದಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.